ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರಿಚಿ ವ್ಲಾಗ್ಸ್ಗೆ. ಇವತ್ತು ಮುಂಜಾನೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ. ಫಸ್ಟ್ 2-3 ದಿನ ಭಾಳ ಶೆಕಿ ಇತ್ತು ರೀ. ಇವತ್ತು ಮುಂಜಾನೆಯಿಂದ ಮತ್ತೆ ಥಂಡಿ ಬಿಟ್ಟದ್ರಿ. ಹೆಂಗಿದ್ರು ಮಸ್ತ್ ಬಿಸಿಲು ಬಂದಿತ್ತು ರೀ. ನಾವು ಸ್ವಲ್ಪ ಹೊತ್ತು ಬಿಸಿಲಿಗೆ ಕುಂದಿರ್ಬೇಕಂತ ಪಾಪುನ ಕರ್ಕೊಂಡು ನಾನು ಕುಂತಿದ್ದೆ ರೀ, ಟೀ ಕುಡ್ಕೊಂಡು ಪಾಪುಗೆ ಆಡ್ಸ್ಕೊ ಅಂತ. ಮುಂಜಾನೆ ಬಿಸಿಲು ನಮ್ಮ ಬಾಡಿಗೆ ಭಾಳ ಒಳ್ಳೇದಲ್ರಿ. ಡಾಕ್ಟ್ರುಗಳು ಹೇಳ್ತಾರೆ ಪಾಪುಗಳಿಗೂ ಬಿಸಿಲಿಗೆ ಕರ್ಕೊಂಡು ಹೋಗಬೇಕು ಬೆಳಿಗ್ಗೆ ಅಂತಂದು. ನಾವು ಡೈಲಿ ಇದೇ ಥರ 10 ಮಿನಿಟ್ಸ್ ಆದ್ರೂ ಬಿಸಿಲಾಗ ಕುಂದಿರ್ತೇವೆ ರೀ. ಬೆಂಗಳೂರದಾಗಂತೂ ಅಪರೂಪಕ್ಕೊಮ್ಮೆ ಬಿಸಿಲು ಬರ್ತದೆ ರೀ. ಬಿಸಿಲು ಬೇಕಂದ್ರೆ ನಾವು ಸೀದಾ ಟೆರೆಸ್ಗೆ ಹೋಗಬೇಕು. ಸ್ವಲ್ಪ ಹೊತ್ತು ಇಲ್ಲೇ ಕುಂತು ಪಾಪಗೂ ಆಟ ಆಡ್ಸಾತಿದ್ದೆ ರೀ. ನೋಡ್ರಲ್ಲಿ ಈಗ ಜಸ್ಟ್ 1 ವೀಕ್ನು ಆಗಿಲ್ಲ ನೇಲ್ಸ್ ಕಟ್ ಮಾಡಿ, ಆಲ್ರೆಡಿ ಇಷ್ಟು ಬಂದ್ಬಿಟ್ಟವು. ನಮ್ಗಿಂತಲೂ ಸ್ಪೀಡ್ ಅವ್ರಿಗೆ ನೇಲ್ಸ್ ಗ್ರೋ ಆಗುತ್ತೆ ಅನ್ಸುತ್ರಿ. ನೋಡಕ್ ಇಷ್ಟೇ ಇರ್ತಾವ, ಅದೇ ಎಷ್ಟು ಶಾರ್ಪ್ ಇರ್ತಾವ ಗೊತ್ತ್ರಿ ನೇಲ್ಸ್. ಪಾಪು ತನ್ನ ಮುಖಕ್ಕೂ ಗಾಯ ಮಾಡ್ಕೊಳ್ಳೋದಲ್ದೆ ನನ್ನ ಮುಖಕ್ಕೂ ಗಾಯ ಮಾಡ. ಹೆಂಗಿದ್ರು ಈಗ ಫ್ರೀನೇ ಅದೀನಲ್ಲ ಅಂತಂದು ಪಾಪುದು ನೇಲ್ಸ್ ಕಟ್ ಮಾಡಕತ್ತಿದ್ದಾರೆ. ಇವ್ರದ್ದು ನೇಲ್ಸ್ ಕಟ್ ಮಾಡೋದಂದ್ರೆ ದೊಡ್ಡ ಟೆನ್ಷನ್ ರೀ ನನಗೆ. ಕೈನೂ ಸರಿಯಾಗಿ ಕೊಡೋದಿಲ್ರಿ, ಬರೇ ಕೈನೂ ಶೇಕ್ ಮಾಡ್ತಿರ್ತಾವು. ಎಲ್ಲಿ ನೇಲ್ಸ್ ಕಟ್ ಮಾಡೋ ಬದ್ಲಿ ಅವ್ರ ಸ್ಕಿನ್ನೇ ಕಟ್ ಮಾಡ್ತೀನಿ ಅಂತ ಒಂದು ಟೆನ್ಷನ್ ಇರ್ತದೆ ನನಗಂತೂ. ಅಂತೂ ಇಂತೂ ಹೆಂಗೋ ಮಾಡಿ ಫೈನಲಿ ಅಕ್ಕಿಂದು ನೇಲ್ಸ್ ತೆಗೆದೆ. ಸೊ ಮುಂಜಾನೆ ನಾಷ್ಟಕ್ಕಂತ ಉತ್ತರ ಕರ್ನಾಟಕ ಸ್ಪೆಷಲ್ ತಾಲಿಪಟ್ಟು ಮಾಡಕತ್ತಿದ್ರಿ ನಮ್ಮ ಮನ್ಯಾಗ. ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸು ನಾನಿಲ್ಲಿ 4 ಬಟ್ಟಲ್ ಜೋಳದ ಹಿಟ್ಟು ಹಾಕಕತ್ತೀನಿ ರೀ. ಆಮೇಲೆ 2 ಬಟ್ಟಲ್ ಅಕ್ಕಿ ಹಿಟ್ಟು, ಆಮೇಲೆ 1 ಬಟ್ಲು ಕಡ್ಲೆ ಹಿಟ್ಟು ಬೇಕಂದ್ರೆ ಹೆಚ್ಚಿಗೆ ಹಾಕೋಬೋದು. ಆಮೇಲೆ ಸ್ವಲ್ಪ ಗೋಧಿ ಹಿಟ್ಟು, ಒಂದು ಅರ್ಧ ಬಟ್ಲು ಸಾಕಾಗತ್ತಷ್ಟೇ. ಆಮೇಲೆ 1 ಸ್ಪೂನ್ಲೆ ನೀಟಾಗಿ ಕಲಿಸ್ಕೋಬೇಕ್ರಿ ಎಲ್ಲ ಹಿಟ್ಗಳು ಮಿಕ್ಸ್ ಆಗ್ಬೇಕ್ರಿ ನೀಟತ್ತ. ಆಮೇಲೆ ಸ್ವಲ್ಪ ನೀರು ನೋಡಿಕೊಂಡು ಮಿಕ್ಸ್ ಮಾಡ್ಬೇಕಾಗತ್ತೆ ರೀ. ಒಂದೇ ಸರಿ ನೀರು ಹಾಕೋಕ್ಕಾಗೋದಿಲ್ಲ, ಬಿಕಾಸ್ ಸಮ್ಟೈಮ್ಸ್ ತಿಳಿ ಆಯ್ತಂದ್ರೆ ತಾಲಿಪಟ್ಟು ಮಾಡೋಕ್ಕೂ ಕಷ್ಟ ಆಗ್ತದೆ ರೀ. ನೋಡ್ಕೊಂಡು ಮಿಕ್ಸ್ ಮಾಡ್ಬೇಕಾಗ್ತದೆ. ಬಿಕಾಸ್ ನಾವು ಆಮೇಲೇನು ಇದ್ರಾಗ ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಮಾಡ್ತೇವಲ್ರಿ, ಅದನ್ನು ನೀರು ಬಿಡೋ ಚಾನ್ಸಸ್ ಇರ್ತದೆ. ಸೊ ಇದ್ರಾಗೆ ಅಡ್ವಾನ್ಸ್ ನಾವು ನೀರು ಜಾಸ್ತಿ ಹಾಕ್ಬಿಟ್ರೆ ವೆಜಿಟೇಬಲ್ಸ್ ಒಂದಿಷ್ಟು ನೀರು ಬಿಟ್ಟರೆ 2 ಸೇರಿ ತಿಳಿ ಆಗಿಬಿಡ್ತದೆ. ಸೊ ಮಾಡೋಕ್ಕೆ ಕಷ್ಟ ಆಗುತ್ತಂತ. ಸೊ ನಾನು ಇಲ್ಲಿ ನೀರನ್ನ ನೋಡ್ಕೊಂಡು ಮಿಕ್ಸ್ ಮಾಡಕತ್ತಿದ್ದೆ ರೀ. ಸ್ವಲ್ಪ ಕಷ್ಟ ಅಲ್ಲಕತ್ತಿದ್ದು ಕೈ ಆಡ್ಸಕ್ಕೆ, ಬಿಕಾಸ್ ಸ್ವಲ್ಪ ಗಟ್ಟಿ ಇರೋದಕ್ಕೆ. ಇವಾಗ ಇಲ್ಲಿ ನೋಡ್ತಿದ್ರಲ್ಲ, ಈ ಥರನೇ ಕನ್ಸಿಸ್ಟೆನ್ಸಿ ಇರ್ಬೇಕು ರೀ, ಅತಿ ತಿಳಿನೂ ಇರಬಾರ್ದಂತ. ಈಗ ಇದು ಪರ್ಫೆಕ್ಟ್ ಅದ್ರಿ. ಒಳಗೆ ಸ್ವಲ್ಪ ಗಂಟು ಇರ್ತದೆ, ನೀಟದ ಒಡ್ಕೋಬೇಕ್ರಿ ಎಲ್ಲ ಗಂಟನ್ನು. ಈಗ ಒಂದು ಪ್ಲೇಟ್ನ ಸರಿಯಾಗಿ ಮುಚ್ಚಿ ಎತ್ತಿಡ್ಬೇಕ್ರಿ. ಸ್ವಲ್ಪ ಹೊತ್ತು ಹಿಟ್ಟೆಲ್ಲ ಸರಿಯಾಗಿ ನೆನಿಬೇಕು. ಈಗ ಒಂದು ಜಾರ್ಗೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಉಪ್ಪು, ಸ್ವಲ್ಪ ಅಜ್ವಾನ, ಇವು 3 ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕ್ರಿ. ಇನ್ ಕೇಸ್ ನಿಮಗೆ ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೂ ಅಚ್ಕಾರದ ಪುಡಿ ಹಾಕ್ಕೊಂಡು ಮಾಡ್ಕೋಬೋದ್ರಿ, ಅದನ್ನು ಟೇಸ್ಟ್ ಚಲೋ ಆಗ್ತದೆ. ಇದೆಲ್ಲ ರುಬ್ಕೊಂಡ್ಮೇಲೆ ಆವಾಗಲೇ ಹಿಟ್ಟು ನೆನೆಯಕ್ಕೆ ಇಟ್ಟಿದ್ವಲ್ರಿ, ಅದಕ್ಕೆಲ್ಲ ಹಾಕಿ ಮಿಕ್ಸ್ ಮಾಡ್ಬೇಕ್ರಿ ಇವಾಗ ನೀಟತ್ತ. ಇವಾಗ ಇಲ್ಲಿ ಎಲ್ಲ ವೆಜಿಟೇಬಲ್ ಹೆರಿಚಿಟ್ಟೇವ್ರಿ, ಅದ್ರದ್ದೇ ನಾ ಇಲ್ಲಿ ಶೂಟ್ ಮಾಡಿಲ್ರಿ. ಇಲ್ಲಿ ನೀವು ನೋಡ್ತಿರ್ಬೋದ್ರಿ ನಾ ಎಷ್ಟೆಲ್ಲ ವೆಜಿಟೇಬಲ್ಸನ್ನು ಯೂಸ್ ಮಾಡಿದ್ದೀನಿ ಅಂತ. ಎಲ್ಲನೂ ಸಣ್ಣದಾಗಿ ಹೆರಿಚಿಟ್ಕೊಳ್ಳೋದ್ರಿಂದ ಮಕ್ಳ ಬಾಯಿಗೆ ಸಿಗೋದಿಲ್ರಿ. ಇನ್ ಕೇಸ್ ಅವ್ರಿಗೆ ಸ್ವಲ್ಪ ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಬಾಯಿಗೆಲ್ಲ ಸಿಕ್ತಂದ್ರೆ ತಿನ್ನೋದೇ ಬಿಟ್ಬಿಡ್ತಾರೆ, ದೊಡ್ಡ ರಂಪ ಮಾಡ್ತಾರೆ ಅವರು. ಅದಕ್ಕೆ ನಾವೆಲ್ಲ ಸಣ್ಣದಾಗಿ ಹೆರಿಚಿಟ್ಕೊಂಡಿನಿ ರೀ. ಈ ಥರ ಹೆರಿಚಿಡೋದ್ರಿಂದ ಅವ್ರಿಗೆ ಗೊತ್ತು ಸಹ ಆಗೋದೆಲ್ಲ, ಸುಮ್ಮನೆ ತಿಂತಾರೆ. ನಾ ಇಲ್ಲಿ ಯೂಸ್ ಮಾಡಿರೋ ವೆಜಿಟೇಬಲ್ಸ್ ಯಾವುದಂದ್ರೆ ಗಜ್ರಿ, ಸೌತೆಕಾಯಿ, ಮೂಲಂಗಿ, ಸ್ಪ್ರಿಂಗ್ ಆನಿಯನ್, ಕೊತ್ತಂಬರಿ ಮತ್ತು ಮೆಂತ್ಯ ಪಲ್ಯ. ನಿಮಗೆ ಇನ್ನೂ ಸ್ವಲ್ಪ ವೆಜಿಟೇಬಲ್ಸ್ ಆ್ಯಡ್ ಮಾಡಬೇಕಂದ್ರೆ ಆ್ಯಡ್ ಮಾಡ್ಬೋದು ರೀ. ನಾನಿಲ್ಲಿ ಆನಿಯನ್ ಯೂಸ್ ಮಾಡಿಲ್ಲ, ಬಿಕಾಸ್ ನಾನು ಸ್ಪ್ರಿಂಗ್ ಆನಿಯನ್ ಯೂಸ್ ಮಾಡೀನಿ ಅಂತ ಅಷ್ಟೇ. ಸೊ ಇವಾಗ ಎಲ್ಲ ತರಕಾರಿಗಳನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಬೇಕ್ರಿ. ಈ ಒಂದು ರೆಸಿಪಿ ವೀಕ್ಲಿ ಒನ್ಸ್ ಆದರೂ ಮಾಡ್ಕೊಂಡು ತಿನ್ಬೇಕ್ರಿ, ಮಕ್ಕಳಿಗೂ ತಿನ್ನಿಸ್ಬೇಕ್ರಿ. ಬಿಕಾಸ್ ಅವ್ರ ಬಾಡಿಗೆ ಬೇಕಾಗಿದ್ದ ಎಲ್ಲ ವಿಟಮಿನ್ಸು, ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಫೈಬರ್, ಇದೊಂದು ಡಿಶಲ್ಲಿ ಎಲ್ಲನೂ ಸಿಗುತ್ತೆ ನಮ್ಮ ದೇಹಕ್ಕೆ. ಅದಕ್ಕೆ ನಾನು ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡತ್ತೀನಿ ರೀ. ಇವಾಗೆಲ್ಲ ಮಿಕ್ಸ್ ಮಾಡಿದಾದ್ಮೇಲೆ 1 ಸ್ಪೂನ್ ಅರಿಶಿನ ಹಾಕ್ರಿ, ಮತ್ತು ಇವಾಗ ಉಪ್ಪು ಆ್ಯಡ್ ಮಾಡ್ಕೊರಿ ಇನ್ ಕೇಸ್ ಕಡಿಮೆ ಅನಿಸಿದ್ರೆ. ಸೊ ಅವಾಗೆಲ್ಲ ನೀಟತ್ತ ಮಿಕ್ಸ್ ಮಾಡಿ ಮತ್ತೊಮ್ಮೆ ಒಂದು 10 ನಿಮಿಷ ಒಂದು ಪ್ಲೇಟ್ ಮುಚ್ಚಿ ಬಿಡ್ಬೇಕ್ರಿ. ಮತ್ತು ವೆಜಿಟೇಬಲ್ಸ್ ಹಾಕಿದ್ರೆ ಅದನ್ನು ಸ್ವಲ್ಪ ನೆನಿಬೇಕಂತ. ಸೊ ಇಲ್ಲಿ ನಾನು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ, ನಂದು ಹಿಟ್ಟು ನೆಂದಿತ್ತು ರೀ. ಇವಾಗ ಹಂಚನ್ನು ಹಚ್ಚಿದ್ರು, ಕಾಯ್ದಿತ್ತು ಹಂಚು ಸರಿಯಾಗಿ. ವೈನಿಲಿ ಬಿಸಿ ಹಾಕಿ ಕೊಡಾಕತ್ತಿದ್ರಿ. ಇಲ್ಲಿ ನೋಡ್ತಿರ್ಬೋದ್ರಿ ನೀವು, ಇಲ್ಲಿ ವೈನಿ ಯಾವ ಥರ ಹಾಕಕತ್ತಾರಂತ. ಸ್ವಲ್ಪ ತೆಳ್ಳಗೆ ಹಾಕ್ಬೇಕ್ರಿ, ತೆಳ್ಳಗಾದರೆ ತಿನ್ನೋಕೆ ಇಷ್ಟ ಆಗುತ್ತೆ. ಸ್ವಲ್ಪ ದಪ್ಪ ಆದರೆ ಹಸಿ ಬಿಸಿ ಇರೋ ಚಾನ್ಸಸ್ ಇರ್ತದೆ. ಫ್ಲೇಮ್ ಮಾತ್ರ ಲೋ ಅಲ್ಲೇ ಇಟ್ಟು ಮಾಡ್ಬೇಕ್ರಿ ಇದು.
ಇದು ಹಾಕೋದಾದ್ಮೇಲೆ 2 ಸ್ಪೂನ್ ಸುತ್ತ ಎಣ್ಣೆ ಬಿಡ್ಬೇಕ್ರಿ. ಆಮೇಲೆ ಲಿಡ್ ಕ್ಲೋಸ್ ಮಾಡಬೇಕು. ಲೋ ಫ್ಲೇಮಲ್ಲೇ ಇರಬೇಕ್ರಿ. ಹೈ ಫ್ಲೇಮಲ್ಲೇ ಇದ್ರೆ ಆವಾಗಲೇ ಹೇಳ್ದಂಗೆ ಹಸಿ ಬಿಸಿ ಇರೋ ಚಾನ್ಸಸ್ ಇರ್ತದೆ ರೀ. ಅದಕ್ಕೆ ಇಲ್ಲಿ ನೋಡ್ತಿರ್ಬೇಕು ಸ್ಲೋ ಇಟ್ಟಿದ್ದಕ್ಕೆ ಎಷ್ಟೊಂದು ಬೇದದಂತ. ಇವಾಗ ನೀಟಾಗಿ ತಕ್ಕೊಂಡು ಮತ್ತೊಮ್ಮೆ ಉಲ್ಟಾ ಹಾಕ್ಕೊಂಡು ಬೇಯಿಸ್ಕೋಬೇಕು. ಈ ಕಡೆನೂ ತಿರುಗಿಸ್ಕೊಂಡು 1-2 ನಿಮಿಷ ಸ್ಲೋ ಆಗಿ ಬೇಯಿಸ್ಕೋಬೇಕ್ರಿ. ಇದ್ರ ಜೊತೆ ಕೊಬ್ಬರಿ ಚಟ್ನಿ ಆದರೂ ಮಾಡ್ಕೋಬೋದು, ಇಲ್ಲಾಂದ್ರೆ ಮಕ್ಕಳಿಗಾದ್ರೂ ಕೆಚಪ್ ಆದ್ರೂ ಕೊಡ್ಬೋದು. ಟೇಸ್ಟ್ ಚಲೋ ಇರ್ತದೆ. ಸೊ ಇಲ್ಲ ಅಂದ್ರೆ ಹಾಗೇನೂ ತಿನ್ಬೋದು. ನಾನಿಲ್ಲಿ ಹಾಗೇನೆ ತಿಂತೀನಿ. ಎಲ್ಲ ವೆಜಿಟೇಬಲ್ಸು ಇದ್ರಾಗೆ ಮಿಕ್ಸ್ ಆಗಿರ್ತದಲ್ಲ. ಸೊ ಇದಾಗಿತ್ತು ಇವತ್ತು ಮುಂಜಾನೆದು ನಾಷ್ಟ. ನೀವು ಟ್ರೈ ಮಾಡಿದ್ರೆ ನಿಮ್ದು ಯಾವ ಥರ ಬಂದಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳ್ರಿ. ಸಾಟರ್ಡೆ ಸಂಡೇ ಬತ್ತಂದ್ರೆ ಹುಡುಗರಿಗೆ ಮಾಡೋಕ್ಕೆ ಬೇರೆ ಕೆಲಸನೇ ಇರಲ್ರಿ. ಟಿವಿ ನೋಡೋದು ಬಿಟ್ಟರೆ ಮೊಬೈಲ್ ನೋಡೋದು, ಇಲ್ಲಾಂದ್ರೆ ಇವೆರಡು ಸೇರಿ ಜಗಳ ಆಡೋದು, ಇದೊಂದೇ ಕೆಲಸ ಮಾಡ್ತಾರೆ. ಅದಕ್ಕೆ ಇವರಿಬ್ಬರು ಅಣ್ಣ ತಂಗಿ ಜಗಳ ಆಡ್ತಾರಂತೆ ಒಂದು ಕೆಲಸ ಕೊಟ್ಟಿದ್ದಾರೆ. ಇಬ್ರಿಗೂ ಡ್ರಾಯಿಂಗ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಇಬ್ಬರು ಕೂತು ಮಾಡಕತ್ತಿದ್ರು ಇಲ್ಲಿ ನೋಡ್ರಿ, ಇಲ್ಲಿ ನಡು ಬೇಕಾ ಅವ್ರಿಬ್ಬರು ನಡು ಇದೊಂದು ಬಂದದ್ರಿ, ನಂದೊಂದು ಎಲ್ಲಿ ಇಡ್ಲಿ ಅಂತಂದು. ಅವ್ರ ಶಾಪ್ನವ್ರು ಅವ್ರ ಸಾಮಾನು ಜೊತೆ ಆಟ ಆಡ್ಕೊತ ಕೂತದ್ರಿ. ಅದಕ್ಕೂ ಸಾಕಾಗಿ ಲಾಸ್ಟಿಗೆ ಅದು ಓಡೋಯ್ತ್ರಿ. ಸನ್ನಿ ಆಲ್ರೆಡಿ ಇಲ್ಲಿವರೆಗೂ ಮಾಡ್ಯಾಡ್ರಿ ಸ್ಪೀಡಾಗೆ. ಇಲ್ಲಿ ನೋಡ್ರಿ ಅವ್ರಣ್ಣ ಇನ್ನೂ ಒಂದು ಅಂಬ್ರೆಲ್ಲ ಬಿಡ್ಸೋದೇ ಆಗಲ್ಲಾಗ್ಯಾರ. ಬರೋಬ್ಬರಿ 1 ತಾಸು ಆಯ್ತು ರೀ ಇದ್ರಾಗೆ ಕೂತಾನ್ರಿ ಅವ್ನು ನೋಡಕತ್ತಿ ನಾನು. ಅಂಬ್ರೆಲ್ಲ ಬಿಡ್ಸಕ್ಕೆ ಅದೇನೋ ಪೇಪರ್ ಫೋಲ್ಡ್ ಮಾಡಿ ಅದೇನೇನೋ ಮಾಡಿ ಸರ್ಕಸ್ ಫೈನಲಿ ಇಷ್ಟು ಮಾಡ್ಯಾನ್ರಿ. ಅದನ್ನೂ ಸ್ವಲ್ಪ ನೀಟಾಗಿ ಬಂದಿಲ್ಲ. ಇಲ್ಲಿ ಆಲ್ರೆಡಿ ಸನ್ನಿ ಸ್ಕೆಚಿಂಗ್ ಮಾಡಾಕತ್ತಿದ್ದಲ್ರಿ, ಡ್ರಾಯಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ. ಇವ್ರ ಅಣ್ಣ ನೋಡ್ತಿರ್ಬೇಕ್ರಿ, ಜಗಳ ಮಾಡಿ ಓಟ್ ಹೋದ. ಅದಕ್ಕಂದ್ರೆ ಈಕೆ ಸ್ವಲ್ಪ ಡ್ರಾಯಿಂಗ್ ಮಾಡಬೇಕಾದ್ರೆ ತಾಕ್ಸದ್ಲಂತ್ರಿ, ಅಲ್ಲೇನೋ ಸ್ಕ್ರ್ಯಾಚ್ ಆಯ್ತದ ಒಂದು. ಅದೇ ಸೊ ಅವ ಇದನ್ನ ಬಿಟ್ಟು ಹೋದ ರೀ. ಫೈನಲಿ ನೀವು ನೋಡ್ತಿರ್ಬೋದ್ರಿ ಸನ್ನಿ ಎಷ್ಟು ಚಂದ ಡ್ರಾಯಿಂಗ್ ಮಾಡ್ಯಾಳಂತ. ಮಧ್ಯಾಹ್ನಕ್ಕೆ ರೊಟ್ಟಿ, ಬದ್ನಿಕಾಯಿ ಅಡ್ಗಾಯಿ ಪಲ್ಯ, ಕಾಳು ಪಲ್ಯ, ಸಲಾಡು, ಮೊಸರು. ಸೊ ಇದಾಗಿತ್ತು ಈ ಒಂದು ವ್ಲಾಗ್. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.